ನಮಸ್ಕಾರ, ನಾನು ಶಿವಕುಮಾರ್. ಸೊ ಚಾಪ್ಟರ್ 3, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಓಕೆ, ಸೊ LBA ಕ್ವೆಶನ್ 44th ಕ್ವೆಶನ್ ಇದೆ. ಕ್ಯಾಟಗರಿ ಕಠಿಣ ಅಂತ ಕೊಟ್ಟಿದ್ದಾರೆ, ಡಿಫಿಕಲ್ಟ್ ಇಲ್ಲ. ನಮ್ಮ ಪ್ರಕಾರ ಅದು ಆ ಥಿಯರಿನೇ ಇಲ್ಲ. ಕ್ವೆಶನ್ ನೋಡೋಣ. 5 ವರ್ಷಗಳ ಬಳಿಕ ಎ ನ ವಯಸ್ಸು ಅವನ ಮಗನ ವಯಸ್ಸಿನ 3ರಷ್ಟು ಆಗುತ್ತದೆ. ಓಕೆ, ಅಂದ್ರೆ 5 ವರ್ಷ ಆದ್ಮೇಲೆ ಎ ಒಂದು ಪರ್ಸನ್ ಇದ್ದಾರೆ, ಅವ್ರ ಮಗನ ವಯಸ್ಸಿನ 3ರಷ್ಟು ಆಗುತ್ತದೆ. ಓಕೆ, ಇದು ಒಂದು ಥಿಯರಿ ನಮ್ಗೆ ಓಕೆ. 5 ವರ್ಷಗಳ ಹಿಂದೆ ಎನ ವಯಸ್ಸು ಅವನ ಮಗನ ವಯಸ್ಸಿನ 7ರಷ್ಟಿದ್ದರೆ ಅವರ ಇಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ. 5 years hence the age of A will be 3 times that of his son. Okay, 3 times. 5 years ago A's age was 7 times that of his son. Find the present age. So let direct solution nodona. Let present age of A equal to x. ಈಗಿನ ಪ್ರೆಸೆಂಟ್ ಏಜ್ ಬರೀತಾ ಇದ್ದೀನಿ. ಲೆಟ್ ಪ್ರೆಸೆಂಟ್ ಏಜ್ ಆಫ್ A's son equal to y. ಕ್ವೆಶನ್ ಏನು ಹೇಳ್ತಾ ಇದೆ? 5 years hence ಅಂದ್ರೆ 5 ವರ್ಷಗಳ ಬಳಿಕ, 5 ವರ್ಷ ಆದ್ಮೇಲೆ. ಸೊ ಆಫ್ಟರ್ 5 years, ಆಫ್ಟರ್ 5 years ಆದ್ಮೇಲೆ ಎಗೂ 5 ವರ್ಷ ಜೋಡಿಸ್ಬೇಕಾ? ಈಗ ಸದ್ಯ ಅವ್ರ ಏಜ್ 30 ಇದೆ ಅನ್ಕೊಳ್ಳಿ, ಅವ್ರ ಮಗನ ಏಜ್ 10 ಇದೆ ಅನ್ಕೊಳ್ಳಿ. 5 ವರ್ಷ ಆದ್ಮೇಲೆ ಇಬ್ಬರಿಗೂ 5 ಜೋಡಿಸ್ಬೇಕಾ? ಏನು ಒಬ್ರು ಮಾತ್ರ 5 ವರ್ಷ ಆಗ್ತಾರೆ, ಇನ್ನೊಬ್ರು 5 ವರ್ಷ 10ಗೆ ಇರ್ತಾರೆ? ಇಲ್ಲಲ್ಲ. ಸೊ x + 5 ಎಷ್ಟಾಗ್ತಾ ಇದೆ? y + 5 ಈಕ್ವಲ್ ಟು ಎಷ್ಟಿದೆ? 3 times. ಅವ್ರ ಮಗಂದು ಏಜ್ಗೆ ಮಲ್ಟಿಪ್ಲೈ ಬೈ 3 ಮಾಡಿದ್ರೆ ಅವ್ರ ಫಾದರ್ದು ಏಜ್ 5 ವರ್ಷ ಮೇಲೆ ಹಾಕಿ. ಓಕೆ, ಸೊ x + 5 ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 3 × y 3y, 3 × 15 is +50. ಕ್ಲಿಯರ್? ಈಗ x ಈ +3y ಈ ಕಡೆ ಬಂದಾಗ -3y ಈಕ್ವಲ್ ಟು 15. ಈ +5 ಈ ಕಡೆ ತಗೊಂಡ್ಬರ್ತಾ ಇದ್ದೀನಿ, -5. x - 3y ಈಕ್ವಲ್ ಟು 10. ಫಸ್ಟ್ ಇಕ್ವೇಶನ್ ಸಿಕ್ತಾ? ಸೊ 5 years ago. ಸೊ ಈಗ ಇವ್ರ ಏಜ್ 30, ಪ್ರೆಸೆಂಟ್ ಏಜ್ ಇದ್ರೆ, ನಾ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಇದು ಆನ್ಸರ್ ಅಲ್ಲ. -5 ಹೌದಾ? ಇಬ್ಬರದು ಇದರಿಂದ ಏಜ್ ತೆಗಿಬೇಕಾ? ಸೊ x - 5 ಈಕ್ವಲ್ ಟು y - 5. ಬಟ್ ಎಷ್ಟಿದೆ ಕಂಡೀಷನ್? 7 times that of his son. 7 times 7. ಸೊ ಇಕ್ವೇಶನ್ ಫಾರ್ಮ್ ಮಾಡೋದು ಕಷ್ಟ ಅಂತಂದ್ರೆ ಈ ತರ ಟೆಕ್ನಿಕ್ ಬರ್ಕೊಂಡ್ಬಿಡಿ. ಫಸ್ಟ್ ಏನಿದೆ ಡೇಟಾ ಬರ್ಕೊಳ್ಳೋಣ. ಜಸ್ಟ್ ವಿಲ್ ಬಿ, ವಾಸ್. ನಾ ಯೂಶುವಲಿ ಹೇಳಿನಿ ಈಸ್, ವಾಸ್, ವಿಲ್ ಬಿ, ಈ ತರ ಇದ್ರೆ ಅದ್ ನಥಿಂಗ್ ಬಟ್ ಈಕ್ವಲ್ ಟು. ಸೊ ನಮ್ಗೇನು ಗೊತ್ತಿದೆ? x + 5 ಈ ವರ್ಷ ಇದು ಪ್ಲಸ್ ನೆಕ್ಸ್ಟ್ 5 ವರ್ಷ ಆದ್ಮೇಲೆ ಈಕ್ವಲ್ ಟು y + 5. ಅವ್ರ ಮಗಂಗೂ 5 ವರ್ಷ ಐತೆ. ಅದನ್ನಂತೂ ನಾವು ಚೇಂಜ್ ಮಾಡಕ್ ಆಗಂಗಿಲ್ಲ. ಓಕೆ, 5 + 5 ಅದಕ್ಕೂ ಇವ್ರಿಗೂ 5 ವರ್ಷ ಜೋಡಿಸ್ಬೇಕು, ಇವ್ರಿಗೂ 5 ವರ್ಷ ಜೋಡಿಸ್ಬೇಕು. ಬಟ್ ಇಲ್ಲಿ 3 times ಇದೆ, × 3 ಮಾಡಿಬಿಡಿ, ಮುಗಿದೋಯ್ತು. ಇಷ್ಟೇ ಅಲ್ಲ. x - 5 ಈಕ್ವಲ್ ಟು 7 × y 7y. 7 × -5 is -35. ಓಕೆ, ಯಾಕಂದ್ರೆ ಇಲ್ಲಿ +7 -5. ಈಗ ರೀಆರ್ಗನೈಸ್ ಮಾಡ್ತಾ ಇದೀವಿ. x ಮೈನಸ್ ಈ +7y ಈ ಕಡೆ ತಗೊಂಡ್ಬರ್ತಾ ಇದ್ದೀನಿ, -7y ಈಕ್ವಲ್ ಟು -35. ಪೈಲಿಂದ ಇಲ್ಲ ಐತೆ, ಇಲ್ಲೇ ಇರ್ತೀವಿ. ಸೊ ಈ -5ನ ಈ ಕಡೆ ತಗೊಂಡು ಹೋದಾಗ +5 ಆಯ್ತಾ? x - 7y ಈಕ್ವಲ್ ಟು + ಇದ್ದಾಗ ವ್ಯಾಲ್ಯೂ ಸಬ್ಸ್ಟ್ರಾಕ್ಟ್ ಆಗುತ್ತೆ. 35 - 5 is 30. ಗ್ರೇಟರ್ ನಂಬರ್ ಸಿಂಬಲ್ -30. ಸೆಕೆಂಡ್ ಇಕ್ವೇಶನ್ ಸಿಕ್ತು. ಸೆಕೆಂಡ್ ಇಕ್ವೇಶನ್. ಸೊ ಈಗ ಡೈರೆಕ್ಟ್ ಎಲಿಮಿನೇಷನ್ ಮೆಥಡ್ ಇಂದಾನೆ ಹೋಗ್ಬಿಡೋಣ. x - 3y ಈಕ್ವಲ್ ಟು 10. x - 7y
ಈಕ್ವಲ್ ಟು -30. ಸೊ ಇಲ್ಲಿ ವ್ಯಾಲ್ಯೂಸ್ ಈಕ್ವಲ್ ಮಾಡೋದು ಇದೆ ಆಲ್ರೆಡಿ ಇಲ್ಲಿ ಈಕ್ವಲ್ ಇದೆ, ಎರಡು ಪ್ಲಸ್ ಅಲ್ಲಿ ಇದೆ. ಸೊ ಸಿಂಬಲ್ ಚೇಂಜ್ ಮಾಡಿದ್ರೆ ಆಯ್ತು. ಇಲ್ಲಿ ಪ್ಲಸ್, ಇಲ್ಲೂ ಪ್ಲಸ್ ಇದೆ, ಇದು 1 ಇದು 1. ಸೊ ಇಲ್ಲಿ ಮೈನಸ್ ಪ್ಲಸ್ ಇದು ಪ್ಲಸ್, ಯಾಕಂದ್ರೆ ಇಲ್ಲಿ ಮೈನಸ್ ಇದೆ, ಪ್ಲಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್, ಇದು ಕಟ್ ಆಯ್ತು 0. ಓಕೆ, ಪ್ಲಸ್ ಮೈನಸ್ ವ್ಯಾಲ್ಯೂ ಸಬ್ಸ್ಟ್ರಾಕ್ಟ್ ಆಗುತ್ತೆ, ಬಟ್ ಗ್ರೇಟರ್ ನಂಬರ್ ಸಿಂಬಲ್ ಪ್ಲಸ್. 7 - 3 is 4y ಈಕ್ವಲ್ ಟು ಪ್ಲಸ್ ಮತ್ತು ಪ್ಲಸ್ ಪ್ಲಸ್ ಆಗುತ್ತೆ. 30 + 10 40. y ಈಕ್ವಲ್ ಟು 40 ಅಪಾನ್ ಈ 4ನ ಈ ಕಡೆ ಬರ್ತಾ ಇದ್ದೀನಿ. 4 1s 4 10s. ಓಕೆ, ನಂಗಂದ್ರೆ ನಮ್ದು ಅಸಂಪ್ಷನ್ ಅಷ್ಟೇ ಇದೆ. ಹುಡುಗನ ಏಜ್ 10 ಅಂತಾನೆ ತಗೊಂಡಿದ್ವಿ. ಸೊ ಏಜ್ ಸನ್ಸ್ ಏಜ್ ಈಕ್ವಲ್ ಟು 10. ಹಾಗಂದ್ರೆ y ಈಕ್ವಲ್ ಟು 10 ನಮ್ದು ಆನ್ಸರ್ ಇದೆ. ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ y ಇನ್ equation 1. x minus 3y equal to 10. x minus 3 into 10 equal to 10. x minus 3 10s are 30 equal to 10. ಈ minus 30 ಈ ಕಡೆ ಬಂದಾಗ x equal to 10 plus 30, x equal to 40. So is present age equal to 40. Is son's present age equal to 10. ಆನ್ಸರ್ ಬಂತ? ಸೊ ಜಸ್ಟ್ ಕ್ಯೂರಿಯಾಸಿಟಿಗೆ ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಒಂದ್ಸಲ ನೀವು ಟ್ರೈ ಮಾಡಿ. ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಟ್ರೈ ಮಾಡಿ. ಸೊ ಈಸಿಯಾಗಿ ಮಾಡ್ಬೋದು, ಇಲ್ಲಾಂದ್ರೆ ಗ್ರಾಫಿಕಲ್ನು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.